ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ. ನನ್ನ ದುಡ್ಡು ನಾನು ಖರ್ಚು ಮಾಡ್ತೀನಿ. ನಿನಗೆ ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್. ನನ್ನ ಫೇವ್ರೆಟ್ ಐಟಮ್ ಬಂದಿದೆ ಇದರಲ್ಲಿ. ನಾನು ಲೂಸ್ ಆಗಿದ್ದೀನಿ, ಅದಕ್ಕೆ ಲೂಸ್ ಆಗಿ ಇಷ್ಟೊಂದೆಲ್ಲ ಐಟಮ್ಸ್ ತರಿಸ್ತಾ ಇದ್ದೀನಿ. ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿನೀರು ಕುಡ್ತಿದ್ದೀನಿ. ನನ್ನ ಮಗಳು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಿದ್ದು. ನಾನೇ ಅಲಾರಾಮ್ ಇಡೋಕ್ಕಾಗಿರಲಿಲ್ಲ. ಸೊ ಬರ್ರಿ ಅವರಿಗೆ ಎಬ್ಬಿಸೋಣ. ಇಬ್ಬರು ಮಲಗಿದ್ದಾರೆ. ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು, ನಿಮ್ಮ ಮನೇಲಿ ಈ ಬೆಡ್ರೂಮಿಗೆ ಡೋರೇ ಇಲ್ವಲ್ಲ ಅಂತ. ಇದು ಸ್ಲೈಡಿಂಗ್ ಡೋರು. ಹಿಂಗೆ ಹೇಳಿದ್ರೆ ಫುಲ್ ಕ್ಲೋಸ್ ಆಗುತ್ತೆ. ಡೋರ್ ಇದೆ ಇಲ್ಲಿ, ಓಕೆನಾ. ರಚನಾ 6 o'clock ಎದ್ದೇಳ್ತೀನಿ ಅಂದೆ. 6 o'clock ಎದ್ದೇಳ್ತೀನಿ ಅಂದೆ. ಟೈಮ್ ಎಷ್ಟು ಗೊತ್ತಾ ಇವಾಗ? 8 o'clock ಆಯಿತು. ಬಾ ಎದ್ದು ಬರ್ತೀಯಾ? ಫ್ರೆಶ್ ಅಪ್ ಆಗಿ ಬರ್ತೀಯಾ ಕೆಳಗೆ? ಹಾಂ, ಗುಡ್ ಮಾರ್ನಿಂಗ್. ಗುಣ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ, ಅವನಿಗೆ ಎಬ್ಬಿಸೋದು ಬೇಡ. ನೀನು ಮಾತ್ರ ಎದ್ದು ಬಾ, ಓಕೆ? ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಹೇಗೆ ಮಲಗಿದ್ದಾರೆ. ಈ ಶೆಕೆಲ್ಲು ತಲೆ ತುಂಬ ಹೊಚ್ಕೊಂಡು ಹೆಂಗೆ ಮಲಗಿದ್ದಾರೆ ನೋಡ್ರಿ. ಅಲ್ಲೊಂದು ಫ್ಯಾನು, ಇಲ್ಲೊಂದು ಫ್ಯಾನು. ಚಳಿ ಆಗ್ತಿದ್ಯಾ? ಇಷ್ಟು ದಿನ ಶೆಕೆ ಅಂತ ಹೇಳ್ತಾ ಇದ್ರು. ಇವತ್ತು ಮಾತ್ರ ಚಳಿ ಆಗ್ತಿದ್ದೇನೆ. ಯಾಕಂದರೆ ನೆನ್ನೆ ನೈಟ್ ಮಳೆ ಬಂದಿತ್ತು. ಮಳೆ ಬಂದಿದ್ದಕ್ಕೆ ಇವತ್ತೊಂದು ಸ್ವಲ್ಪ ಚಳಿ ಇದೆ. ಅದಕ್ಕೆ ಅವರಿಬ್ಬರು ಹಾಗೆ ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ದಾರೆ. ನಾವು ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಹಾಂ, ಅದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ಬಿಡ್ತೀನಿ. ಬೆಳಗ್ಗೆನೇ ಎದ್ದು ಯಾವಾಗಲೂ ಸನ್ಸ್ಕ್ರೀನ್ ಹಚ್ಚೋದು ಮರ್ತು ಬಿಡ್ತೀನಿ. ಇವತ್ತಿಂದ ಕರೆಕ್ಟಾಗಿ ನೆನ್ಪು ಮಾಡಿಕೊಂಡು ಹಚ್ಚೋಣ ಅಲ್ವಾ. ನಾನಿವಾಗ ಹಚ್ತಾ ಇರೋದು ಸನ್ಸ್ಕ್ರೀನು. ಇದರಲ್ಲೇ ಮಾಯ್ಶ್ಚರೈಸರು ಎಲ್ಲ ಇದೆ. ಸೊ ಇದೊಂದು ಹಚ್ಚಿದ್ರೆ ಸಾಕು. ಖಾಲಿ ಆಗಿಬಿಟ್ಟಿದೆ, ಹೊಸದು ತರಿಸ್ಬೇಕು. ಎಕ್ಸಸ್ ಏನು ಉಳಿದಿರುತ್ತೆ ಹಾಕಿ ಕೈ ಹಚ್ಚಿಡ್ತೀನಿ. ನಾನು ಯಾವಾಗಲೂ ಲಿಪ್ ಬಾಮು ಬೋರಲ್ಲಿ ಹಚ್ತೀನಿ. ತುಂಬ ಕಮ್ಮಿ ರೇಟು, ಬಟ್ ತುಂಬ ಒಳ್ಳೆ ರಿಸಲ್ಟ್. ರೆಡಿ. ನಾನು ಕುಂಕುಮ ಸ್ಟಿಕ್ಕರ್ ಎಲ್ಲ ಏನು ಇಡಲ್ಲ. ತುಂಬ ಸ್ವೆಟ್ ಆಗ್ತಿರ್ತೀನಲ್ಲ, ಅದೆಲ್ಲ ಎಳ್ಕೊಂಡು ಬಂದು ಎಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ಏನೂ ಇಡಲ್ಲ. ಯಾರು ಬೇಜಾರಾಗಬೇಡಿ. ತಿಂಡಿ ರೆಡಿ ಇದೆ, ಮೊಸರನ್ನ. ಆಮೇಲೆ ಗೈಸ್, ಅಕ್ಕಿ ನೆನೆ ಹಾಕ್ತಿರಲ್ಲ, ತೊಳಿಬೇಕಾದ್ರೆ ಮೊದಲೇ ಮೆಂತೆ ಹಾಕಿದ್ರೆ ಎಲ್ಲ ನೀರಲ್ಲಿ ಹೊರಗಡೆ ಹೋಗ್ಬಿಡುತ್ತೆ. ನಾನು ಅಕ್ಕಿ ನೆನೆ ಹಾಕಿ ಅಕ್ಕಿ ಎಲ್ಲ ತೊಳೆದಾದ್ಮೇಲೆ ಮೆಂತೆಕಾಳು ಹಾಕ್ತೀನಿ. ಆವಾಗ ಮೆಂತೆಕಾಳು ನೀರಿನಲ್ಲಿ ಹೋಗ್ಬಿಡಲ್ಲ, ಅದು ಹಂಗೆ ಇರುತ್ತೆ. ಮತ್ತು ಈ ಟೈಲ್ಸ್ ಇದೆಯಲ್ಲ, ನಾನು ಕಿಚನಿಗೆ ಇಷ್ಟಪಟ್ಟು ಹಾಕಿಸ್ದೆ ಈ ಮನೆ ಕಟ್ಟೋವಾಗ ಇದು. ಆದರೆ ಹಾಕ್ಸಿದ್ಮೇಲೆ ಗೊತ್ತಾಯಿತು, ಈ ಥರ ಬಬಲ್ಸ್ ಇರೋ ಟೈಲ್ಸಲ್ಲಿ ಮಧ್ಯ ಕೊಳೆ ನಿಂತುಬಿಟ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಉಜ್ಜಿ ಕ್ಲೀನ್ ಮಾಡಬೇಕು. ಅದೇ ಪ್ಲೇನ್ ಇರೋಂಥ ಟೈಲ್ಸ್ ಆಗಿದ್ದಿದ್ರೆ ಒಂದು ಸಲ ಹೀಗೆ ಮಾಡಿ ಒರೆಸಿದ್ರೆ ತುಂಬ ಬೇಗ ಕ್ಲೀನ್ ಆಗಿಬಿಡುತ್ತೆ. ಬಟ್ ಯಾರಾದರೂ ಹೊಸದಾಗಿ ಮನೆ ಕಟ್ತಿದ್ರೆ ಈ ಥರ ಟೈಲ್ಸ್ ಹಾಕಿಸ್ಬೇಡ್ರಿ ಕಿಚನಿಗೆ. ನನ್ನ ಮಗನಿಗೆ ಎಲ್ಲದರಲ್ಲೂ ಕಂಪ್ಲೇಂಟು. ಏನಪ್ಪ ಕಂಪ್ಲೇಂಟ್ ಇವಾಗ? ಮೊಸರನ್ನ ತಿನ್ನೋಕ್ಕಾಗಲ್ವಾ? ನಿದ್ದೆ ಅಲ್ಲ, ನಾನು ತಿಂಡಿ ತಿನ್ನೋಕ್ಕಾಗತ್ತಾ ಇಲ್ವ ಅಂತ ಕೇಳ್ತಾ ಇರೋದು. ಆಗತ್ತಾ ಇಲ್ಲ? ಹಾಂ, ನೀನು ತಿಂಡಿ ತಿಂದರೆ ಇವತ್ತು ಫುಲ್ ಕಂಪ್ಲೀಟ್ ಮಾಡಿದ್ರೆ ಇವತ್ತೇ ನಿನಗೇನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್. ನಿಜ. ನೀನು ತಿಂಡಿ ಫುಲ್ ಕಂಪ್ಲೀಟ್ ತಿಂದ್ಬಿಟ್ಟು ಅಮ್ಮ ಖಾಲಿ ಅಂತ ಹೇಳಿದ್ರೆ ಮಾತ್ರ ಒಂದು ಬೈಟನ್ನು ಬಿಡಬಾರ್ದು. ನಿಜ, ಓಕೆನಾ? ಓಕೆ. ನಿಧಾನ ಹಂಗೆ ತಿನ್ನಬಾರ್ದು. ನಿಧಾನಕ್ಕೆ ಜಗ್ದು ತಿನ್ಬೇಕು. ಅಯ್ಯೋ, ಬಾಯ್ ಮುಚ್ಚು. ಸರಿ ಮಾಡ್ಕೊ. ನೋಡಿದ್ರ, ಅದು ಸೊಪ್ಪು ಕಣೋ, ತಿನ್ನೋದದು. ತಗೋ, ನೀರು ಕುಡಿ.
ಇವನಿಗೆ ಯಾವತ್ತು ನಾನು ಫುಲ್ಲು ತಿನ್ನಿಸ್ತೀನೋ ಯಾವುದು ತಿಂಡಿ ಅದು ಬೇಡ ಇದು ಬೇಡ ಅಂಥೇಳಿ ಅವತ್ತೇ ನನ್ನ ಲೈಫಲ್ಲಿ ನಾನು ಸಕ್ಸಸ್ ಆದೆ ಅಂತ ಅರ್ಥ. ಬರ್ಪ್ ಅಂದ್ರೆ ಏನು? ಔಪ್ ಅಂತೀವಲ್ಲ, ಅದಕ್ಕೆ ಬರ್ಪ್ ಅಂತಾರೆ. ಬರ್ಪ್ ಅಂದ್ರೆ ಏನು? ನಿನ್ನ ಕ್ವಶನಿಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಬಟ್ ಆನ್ಸರ್ ಮಾಡ್ದಲ್ಲ. ಇಲ್ಲ ನಿನ್ನ ಕ್ವಶನಿಗೆ ನನ್ನ ಹತ್ರ ಆನ್ಸರೇ ಇಲ್ಲ. ನೀನು ಆನ್ಸರ್ ಮಾಡ್ದಲ್ಲ. ಔಪ್ ಮೀನ್ಸ್ ಬರ್ತ್. ಬರ್ತ್. ಇದೆಲ್ಲ ಮೇಕಪ್ ಪ್ರಾಡಕ್ಟ್ಸನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದೆಷ್ಟು ರೇಟಿಂದು ಯಾವ್ದ್ಯಾವುದು ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಇದು ಓಪನ್ ಮಾಡೋಣ. ಫಸ್ಟಿಗೆ ಒಂದು ಲಿಪ್ಸ್ಟಿಕ್ ಬಂದಿದೆ, TNWದು ಕಂಫಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇಷ್ಟ ಆಯಿತು, ತರಿಸ್ದೆ. ನಾವು ಇನ್ಫ್ಲುಯೆನ್ಸರ್ಸು ಕೂಡ ಬೇರೆಯವ್ರು ಹಾಕೋ ವಿಡಿಯೋ ನೋಡಿ ನಾವು ಇನ್ಫ್ಲುಯೆನ್ಸ್ ಆಗಿನೇ ತರಿಸ್ತೀವಿ, ನಾವು ಅದನ್ನೇ ಯೂಸ್ ಮಾಡ್ತೀವಿ. ಸೊ ಈ ಲಿಪ್ಸ್ಟಿಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಮುಂದಕ್ಕೆ ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಹೇಗಿದೆ ಅಂತೇಳಿ. ಎಸ್, ಐ ಲ್ಯಾಶಸ್. ಇದು ಬಾಂಬೆ ವ್ಯಾನಿಟಿದು. ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳು ಇದ್ರ ರಿವ್ಯೂ ಚೆನ್ನಾಗಿ ಕೊಟ್ಟಿದ್ರು. ಸೊ ಅದಕ್ಕೆ ಇದನ್ನು ತರಿಸ್ದೆ. ಕ್ವಾಲಿಟಿ ಹೇಗಿದೆ ನೋಡೋಣ. ಸಕ್ಕತ್ತಾಗಿದೆ ಗಾಯ್ಸ್, ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಗ್ಲೂನು ಬಂದಿದೆ. ಸೊ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಮೇಕಪ್ ಪ್ರಾಡಕ್ಟ್ ಆರ್ಡ್ರ್ ಹಾಕ್ಬೇಕಾದ್ರೆ ಸಂಕಟ ಆಗುತ್ತೆ, ಇಷ್ಟೊಂದು ರೇಟಿಂದೆಲ್ಲ ಆರ್ಡ್ರ್ ಹಾಕ್ತಿದ್ದೇನಲ್ಲ ಅಂಥೇಳಿ. ಆಮೇಲೆ ಪಾರ್ಸಲ್ ಮನೆಗೆ ಬಂದಾಗ ಆಗೋ ಖುಷಿ ಇದೆಯಲ್ಲ, ವಾವ್ ಅನ್ಸುತ್ತೆ. ಇದು ಎಲ್ಲಿಂದ ಓಪನ್ ಮಾಡೋದು? ಕಮ್ ಆನ್ ಡಾರ್ಲಿಂಗ್. ಓಪನ್ ಆಯ್ತು ಫೈನಲಿ. ಇದರಲ್ಲಿ ಏನಿದೆ? ಫಸ್ಟಿಗೆ ಪ್ಲಂಪಿಂಗ್ ಲಿಪ್ ಗ್ಲಾಸ್. ಇದರಲ್ಲಿ ಸ್ವಲ್ಪ ಉರಿ ಆಗುತ್ತೆ, ಇದು ಪ್ಲಂಪ್ ಮಾಡುತ್ತೆ ಲಿಪ್ಸನ್ನ ಅಂತ ಹೇಳ್ತಾರೆ. ಇದೊಂದು ತರಿಸಿದ್ನಿ, ಬೇಗ ಹೇಳ್ತೀನಿ ಯಾಕಂದ್ರೆ ತುಂಬಾ ಮೇಕಪ್ ಪ್ರಾಡಕ್ಟ್ಸ್ ಇದೆ. ಇದೊಂದು ಎಲ್ಫಿಂದು ಆರೆಂಜ್ ಕಲರ್ ಕರೆಕ್ಟರ್ ಒಂದು ತರಿಸಿದೆ. ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ, ಒಳ್ಳೊಳ್ಳೆ ಪ್ರಾಡಕ್ಟನ್ನು ಬೈ ಮಾಡಿದ್ದೀನಿ. ನೋಡೋಣ ಮೇಕಪ್ ಇನ್ನೂ ಚೆನ್ನಾಗಿ ಆಗತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾನು ತಗೊಂಡಿರೋದು ಫಾರೆವರ್ 52ದು ಕನ್ಸೀಲರ್. ನೋಡೋಣ, ಇದನ್ನು ಚೆನ್ನಾಗಿದೆ ಅಂತ ತುಂಬ ಜನ ರಿವ್ಯೂ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ನಾನು ಹಚ್ತೀನಲ್ಲ ಅದಕ್ಕಿಂತ ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಿದೆ ಅನ್ನಿಸ್ತಿದೆ. ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ, ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದಾಗೆ ಗೊತ್ತಾಗ್ತಾ ಇದೆ ನೋಡಿ. ನನ್ನ ಕಲರಿಗೆ ಕರೆಕ್ಟ್ ಆಗಿದೆ ಇದು ಕನ್ಸೀಲರು. ಇದು ಬ್ಯೂಟಿ ಬ್ಲೆಂಡರು. ಇದು ನಾನು ತಗೊಂಡಿರೋ ಬ್ಯೂಟಿ ಬ್ಲೆಂಡರಲ್ಲೇ ಕಾಸ್ಟ್ಲಿಯೆಸ್ಟ್ ಬ್ಯೂಟಿ ಬ್ಲೆಂಡರ್. ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಫಾರೆವರ್ 52ದು ಕ್ರೀಮ್ ಕಾಂಟೋರ್ ತರಿಸಿದ್ದೀನಿ. ಈ ರೀತಿ ಬರುತ್ತಿದ್ದು. ಸೊ ಬೇರೆಯವರು ಮೇಕಪ್ ಆರ್ಟಿಸ್ಟ್ಗಳು ಯೂಸ್ ಮಾಡೋದನ್ನ ನೋಡಿನೇ ತರಿಸ್ತಿದ್ದು. ಸೊ ಈ ರೀತಿ ಇದೆ. ಸೊ ಇದು ಪ್ರೆಸ್ ಮಾಡಿದ್ರೆ ಲಿಕ್ವಿಡ್ ಹೊರಗಡೆ ಬರುತ್ತೆ. ಹೀಗೆ ಪ್ರೆಸ್ ಮಾಡಿ ಬ್ಲೆಂಡ್ ಮಾಡೋದು. ಮೇಕಪ್ ವಿಡಿಯೋ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಯಾವಾಗಲೂ ನಾನು ಮೇಕಪ್ ಮಾಡುವಾಗ ಫೌಂಡೇಶನನ್ನು ಇಲ್ಲಿ ಹಾಕೊಳ್ತಾ ಇದ್ದೆ. ಸೊ ಇಲ್ಲಿ ಹಾಕ್ಕೊಂಡು ಅದ್ರ ಜೊತೆ ಹೈಲೈಟರು, ಕ್ರೀಮ್ ಹೈಲೈಟರು, ಆಮೇಲೆ ಸೀರಮ್ಸ್ ಎಲ್ಲ ಹಾಕಿ ಇಲ್ಲೇ ಮಿಕ್ಸ್ ಮಾಡ್ತಾ ಇದ್ದೆ. ಸೊ ಆ ರೀತಿ ಮಾಡೋದು ಬೇಡ, ಅದಕ್ಕಿಂತ ಪ್ರೊಫೆಷ್ನಲ್ ಆಗಿ ಒಂದು ಪ್ಲೇಟ್ ತರಿಸ್ಕೊಳ್ಳೋಣ, ಮೇಕಪ್ ಫೌಂಡೇಶನ್ ಪ್ಲೇಟ್ ಅಂತೇಳಿ ಇದೊಂದು ಪ್ಲೇಟ್ ತರಿಸಿದ್ದೀನಿ. ಚೆನ್ನಾಗಿದೆ ನೋಡಿ, ಇದರಲ್ಲಿ ನಮ್ಮ ಮುಖ ನೋಡ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೈಸ್, ಚೆನ್ನಾಗಿದೆ. ನೆಕ್ಸ್ಟ್ ಈ ಬಾಕ್ಸ್ ಓಪನ್ ಮಾಡೋಣ. ಮಕ್ಕಳು ಬರೋದ್ರೊಳಗೆ ಬೇಗ ಎಲ್ಲ ಓಪನ್ ಮಾಡಿಬಿಟ್ಟು ಎತ್ತಿಟ್ಬಿಡ್ಬೇಕು, ಇಲ್ಲ ಅಂದರೆ ಇದೇನಮ್ಮ ಅಂತ ನನ್ನ ಮಗ. ಇದು ಇವತ್ತು ಓಪನ್ ಮಾಡೋಂಥ ಪ್ರಾಡಕ್ಟ್ ಅಲ್ಲ ಇದು ನಾನು ಮಕ್ಳುಗಳಿಗೆ ಸರ್ಪ್ರೈಸ್ ಮಾಡೋಕ್ಕೆ ಅಂತ ತಂದಿಟ್ಟಿರೋದು. ನಿಮಗೂ ಇವಾಗ ಹೇಳಲ್ಲ, ನಾನು ನೆಕ್ಸ್ಟ್ ಹೇಳ್ತೀನಿ. ಇದು ನನ್ನ ಹತ್ರ ಮಾರ್ಸ್ ಇಂದು ಫುಲ್ಲು ಲಿಪ್ ಲೈನರ್ ಇಂದು ಫುಲ್ಲು ಕಾಂಬೋ ಇದೆ, ಓಕೆನಾ. ಸೊ ಸ್ವಿಸ್ ಬ್ಯೂಟಿದು ಒಂದು ತರ್ಸಿ ನೋಡೋಣ ಹೇಗಿರುತ್ತೆ, ಮಾರ್ಸಿ ಕಂಪೇರ್ ಮಾಡಿ ನೋಡೋಣ ಅಂತೇಳಿ ಒಂದೇ ಒಂದು ಆರ್ಡರ್ ಹಾಕಿದ್ದೆ, ಸ್ವಿಸ್ ಬ್ಯೂಟಿದು. ಓಕೆ, ಸೇಮ್ ಅನ್ನಿಸ್ತಿದೆ ನನಗೆ. ಸ್ವಿಸ್ ಬ್ಯೂಟಿ, ಮಾರ್ಸ್ ಎಲ್ಲ ಸೇಮ್ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ನಾನು ತರಿಸಿದೆ ಕೆ ಬ್ಯೂಟಿದು ಲೂಸ್ ಪೌಡರ್. ನೋಡಿ ಹೇಗಿದೆ ಕೆ ಬ್ಯೂಟಿದು ಲೂಸ್ ಪೌಡರ್. ನಾನು ಲೂಸ್ ಆಗಿದ್ದೀನಿ, ಅದಕ್ಕೆ ಲೂಸ್ ಆಗಿ ಇಷ್ಟೊಂದೆಲ್ಲ ಐಟಮ್ಸ್ ತರಿಸ್ತಾ ಇದ್ದೀನಿ. ಸೊ ಈ ರೀತಿ ಇದೆ. ನೆಕ್ಸ್ಟ್ ನಾನು ರೀಕೋಡಿಂದು
ಪರ್ಫೆಕ್ಟ್ ಗ್ರಿಪ್ ಸ್ಪ್ರೇ ಫ್ರಮ್ ರೀಕೋಡ್. ಇದನ್ನ ನಾನು ಮೇಕಪ್ ಆದಮೇಲೆ ಚೆನ್ನಾಗಿ ಗ್ರಿಪ್ ಆಗಿರಲಿ ಅಂತ ತರಿಸಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ನನ್ನ ಹತ್ರ 2-3 ಸ್ಪ್ರೇ ಇದೆ, ಬಟ್ ನನಗೆ ಅದು ನನಗೆ ಬೇಕಾಗಿರೋ ಥರ ರಿಸಲ್ಟ್ ಕೊಡ್ತಾ ಇಲ್ಲ. ಸೊ ಇದಾದರೂ ಕೊಡುತ್ತೆ ಅನ್ನೋ ಹೋಪ್ನಲ್ಲಿ ಇದನ್ನು ತರಿಸಿದ್ದೀನಿ. ನೆಕ್ಸ್ಟ್ ನಾನು ಫೌಂಡೇಶನ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಮಾರ್ಸಿಂದು. ಓಕೆನಾ, ಮಾರ್ಸಿಂದು ಫೌಂಡೇಶನ್ ಕವರೇಜ್ ಚೆನ್ನಾಗಿದೆ, ಬಟ್ ನಾನು ತುಂಬ ಸ್ವೆಟ್ ಆಗೋದ್ರಿಂದ ನನಗೆ ಸ್ವೆಟ್ ಪ್ರೂಫ್ ಫೌಂಡೇಶನನ್ನು ಒಂದು ಯಾವುದು ಅಂತ ಪರ್ಫೆಕ್ಟಾಗಿ ಕಂಡು ಇಟ್ಕೋಬೇಕು ಅಂತೇಳಿ ನಾನು ತುಂಬ ದಿವಸದಿಂದ ಹುಡುಕ್ತಾ ಇದ್ದೀನಿ. ಸೊ ಇವಾಗ ಫಾರೆವರ್ 52ದು ಫೌಂಡೇಶನ್ ತರಿಸಿದ್ದೀನಿ. ಇದನ್ನು ಟ್ರೈ ಮಾಡ್ತೀನಿ. ಇದು ನನ್ನ ಸ್ವೆಟ್ಟನ್ನ ಕಂಟ್ರೋಲ್ ಮಾಡುತ್ತಾ, ಸ್ವೆಟ್ ಪ್ರೂಫಾ ಇದು ಅಂತ ನೋಡೋಣ. ಯೂಸ್ ಮಾಡ್ತಾನೆ ಗೊತ್ತಾಗೋದು. ಒಂದು ಫೌಂಡೇಶನ್ ನಮ್ಗೆ ಕರೆಕ್ಟಾಗಿರೋ ಫೌಂಡೇಶನ್ ನಮಗೆ ಸಿಗಬೇಕು ಅಂದರೆ ಅದು ಎಷ್ಟು ಫೌಂಡೇಶನ್ ಟ್ರೈ ಮಾಡಿದ್ಮೇಲೆ ನಮಗೆ ಸಿಗುತ್ತೋ ಗೊತ್ತಿಲ್ಲ. ಇನ್ನೂ ನನಗೆ ಸಿಕ್ಕಿಲ್ಲ ಹೇಳಬೇಕು ಅಂದರೆ. ಸೊ ಲೆಟ್ಸ್ ಟ್ರೈ ದಿಸ್. ಈಗ ಲಾಸ್ಟ್ ಬಾಕ್ಸ್, ನನ್ನ ಫೇವ್ರೆಟ್ ಐಟಮ್ ಬಂದಿದೆ ಇದರಲ್ಲಿ. ಎಸ್ 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 ವಾವ್, ಮೈ ಐ ಶ್ಯಾಡೋ ಪ್ಯಾಲೆಟ್. ನನಗೆ ಈ ಐ ಶ್ಯಾಡೋ ಪ್ಯಾಲೆಟ್ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ತೊಗೊಳಕ್ಕಾಗಿರ್ಲಿಲ್ಲ. ಯಾವುದಾದ್ರೂ ಅಮೌಂಟ್ ಬಂದಾಗ ತೊಗೊಳ್ಳೋಣ ಅಂತ ಹೇಳ್ತಿದ್ದೆ. ಬಂದಾಗ ಅದನ್ನು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ತಿದ್ದೆ. ಸೊ ಇವಾಗ ಫೈನಲ್ ಆಗಿ ಮನ್ಸು ಮಾಡಿ ಇಷ್ಟೊಂದು ಮೇಕಪ್ ಪ್ರಾಡಕ್ಟ್ಗಳನ್ನು ಆರ್ಡರ್ ಹಾಕ್ಬಿಟ್ಟೆ. ಒಂದಿನ ಮಲ್ಕೊಂಡಿದ್ದಾಗ ಮಾಡೋಕ್ಕೆ ಕೆಲಸ ಇಲ್ಲದೆ ಅಂದ್ಕೋಬೇಡಿ, ಇದೆಲ್ಲ ನನಗೆ ಯೂಸ್ ಆಗುತ್ತೆ. ಟ್ರಾನ್ಸಿಷನ್ ವಿಡಿಯೋ, ಮೇಕಪ್ ಟ್ರಾನ್ಸಿಷನ್ ವಿಡಿಯೋಸಿಗೆ ತುಂಬಾ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ತರಿಸ್ಕೊಂಡೆ. ಇದು ಓಪನ್ ಮಾಡೋಣ. ಕೇರ್ಫುಲ್ಲಾಗಿ ಮಾಡಬೇಕು ಗೊತ್ತಾ. ಓಕೆ, ಈ ರ್ಯಾಪರ್ ತೆಗಿಯೋವಾಗ ಬರುತ್ತಲ್ಲ ಒಂದು ಸಂತೋಷ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬರೀ ಇಷ್ಟಿಷ್ಟು ಪ್ರಾಡಕ್ಟ್ಗಳಿಗೆ ಈಗ ಅಂತೀನಲ್ಲ, ಕೆಲವರು ಕಾಸ್ಟ್ಲಿಯೆಸ್ಟು ಡೈಸನ್ನು ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಹ್ಯಾಪಿ ಆಗಿರಲ್ಲ ಅಲ್ವಾ. ಮಾತಾಡ್ತಾ ಅದೇ ಜ್ಞಾನದಲ್ಲಿ ಕೈ ಕೆಳಗಡೆ ಬಿಟ್ಬಿಟ್ಟೆ ಅಂದರೆ ಮುಗೀತು. ಇಲ್ಲಪ್ಪ ಬಿಡಲ್ಲ, ತುಂಬ ಹುಷಾರಾಗಿ ಓಪನ್ ಮಾಡ್ತೀನಿ. ಸೊ ಇದರೊಳಗಿಂದ ಇದು ಬಂತು. ಬಿ ಪರ್ಫೆಕ್ಟ್ ಕಾಸ್ಮೆಟಿಕ್ಸ್ ಕಾರ್ನಿವಲ್ದು ಐ ಶ್ಯಾಡೋ ಪ್ಯಾಲೆಟ್. ಫಸ್ಟ್ ಟೈಮ್ ಓಪನಿಂಗ್. ವಾವ್, ಪಿಗ್ಮೆಂಟ್ ಹೇಗಿದೆ ನೋಡೋಣ. ಇದಿರಲಿ, ಇದು ಯಾವುದು ಟ್ರೈ ಮಾಡಲಿ ಫಸ್ಟು ಸರಿ, ಇದು ನೋಡೋಣ. ಪರ್ಪಲ್. ಓ, ಕ್ರೇಜಿ ಪಿಗ್ಮೆಂಟ್. ಓ, ನಾನು ಜಸ್ಟ್ ಟಚ್ ಮಾಡಿ ಹಚ್ತಾ ಇರೋದು ಅಷ್ಟೇನೆ. ನೋಡಿ, ವಾವ್ ಅಲ್ಲ, ವಾವ್, ವೆರಿ ನೈಸ್. ಇದು ಬ್ಲ್ಯಾಕಲ್ಲಿ ಇದನ್ನ ನನಗೆ ಬೇಕಾಗಿತ್ತು. ಇದ್ರದ್ದು ಐ ಶ್ಯಾಡೋ ತುಂಬ ಜನ ಮಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ದೆ. ನನ್ನ ಹತ್ರ ಇದಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಇವಾಗ ಎಲ್ಲ ಮೇಕಪ್ ಲುಕ್ಸನ್ನು ಮಾಡ್ತೀನಿ. ಓಕೆ ಬೇಬಿ, ಲೆಟ್ಸ್ ಮೀಟ್ ಲೇಟರ್. ಓಕೆ. ಸೊ ಇದು ಏನಪ್ಪ, ಹಾಂ, ಈ ಐ ಶ್ಯಾಡೋ ಪ್ಯಾಲೆಟ್ಗೆ ಇದು ಫ್ರೀ ಕಳಿಸಿದ್ದಾರೆ. ಏನು, ಫಾಕ್ಸ್ ಟೈಲಿಂದು ಸನ್ಸ್ಕ್ರೀನ್, ಇದನ್ನು ಫ್ರೀ ಕಳಿಸಿದ್ದಾರೆ. ಹೇಗೂ ನನ್ನ ಹತ್ರ ಸನ್ಸ್ಕ್ರೀನ್ ಖಾಲಿಯಾಗಿತ್ತು, ಆರ್ಡರ್ ಹಾಕಿದ್ದೆ. ಅದು ಬರೋದ್ರವರೆಗೂ ಇದನ್ನೇ ಯೂಸ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನೋಡಿದ್ಮೇಲೆ ನೀವು ಕೇಳ್ಬೋದು, ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಾ ಮೇಕಪ್ ಐಟಮಿಗೆ ಅಂತ. ಬಟ್ ಇದರಲ್ಲಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಹ್ಯಾಪಿನೆಸ್ ಇರುವಾಗ ನನ್ನ ಹ್ಯಾಪಿನೆಸ್ಸಿಗೆ ನಾನು ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಅಲ್ವಾ. ನನ್ನ ದುಡ್ಡು ನಾನು ಖರ್ಚು ಮಾಡ್ತೀನಿ, ನನಗಿಷ್ಟ ಬಂದಂಗೆ ಖರ್ಚು ಮಾಡ್ತೀನಿ, ಬಟ್ ವೇಸ್ಟ್ ಮಾಡಲ್ಲ. ಇದು ಖರ್ಚು ಮಾಡಿದ್ರೂ ಇದರಿಂದ ನಾನು ದುಡಿಮೆ ಮಾಡ್ತೀನಿ. ಎಸ್, ನೋಡಿ, ಇಲ್ಲಿಂದ ಸ್ಟಾರ್ಟಿಂಗಿಂದ ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 ಐಟಮ್ಸ್. ನಂತರ ವಿಡಿಯೋ ಮಾಡೋರಾದರೆ, ಮೇಕಪ್ ಆರ್ಟಿಸ್ಟ್ಗಳಾದರೆ ಅಂಥವ್ರು ತರಿಸ್ಕೊಳ್ಳಿ. ಈ ಪ್ರಾಡಕ್ಟ್ ಎಲ್ಲದನ್ನು ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಯಾವುದಾದ್ರೂ ಚೆನ್ನಾಗಿ ಅನ್ನಿಸ್ತು ಅಂದರೆ ತೊಗೊಳ್ಳಿ. ಮುಂದಕ್ಕೆ ಮೇಕಪ್ ವಿಡಿಯೋಸ್ ಏನಾದ್ರು ಟ್ಯುಟೋರಿಯಲ್ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಮೇಕಪ್ ಮಾಡ್ಕೊಳ್ಳೋವಾಗ ಅದರ ಟ್ಯುಟೋರಿಯಲ್ಸ್ ಹಾಕ್ತೀನಿ. ಓಕೆನಾ.
ನನ್ನ ಚಾನಲಲ್ಲಿ ಇರೋ ಲಾಂಗ್ ವಿಡಿಯೋಸಲ್ಲಿ ಒಂದೇ ಒಂದು ವಿಡಿಯೋ 1 ಲ್ಯಾಕ್ ಓಡಿರೋದು. ಅದು ಬಿಟ್ಟರೆ 80K ಓಡಿದೆ, Q&A ಆನ್ಸರ್ ಮಾಡಿದ್ದೀನಲ್ಲ ಅದ್ರದ್ದು. ಸೊ 1 ಲ್ಯಾಕ್ ಓಡಿರೋದು ಯಾವುದಪ್ಪ ಅಂದರೆ ಹೋಮ್ ಟೂರ್ ವಿಡಿಯೋ 1 ಲ್ಯಾಕ್ ಓಡಿದೆ. ನೆಕ್ಸ್ಟ್ ನನ್ನ ಚಾನಲಲ್ಲಿ ಯಾವ ವಿಡಿಯೋ 1 ಲ್ಯಾಕ್ ಓಡತ್ತಲ್ವ ಆ ವಿಡಿಯೋದಲ್ಲಿ ಫಸ್ಟ್ ಯಾರು ಕಮೆಂಟ್ ಹಾಕಿರ್ತಾರೆ ಅವರಿಗೆ ನಾನು ಗಿವ್ ಅವೇ ಕೊಡ್ತೀನಿ. ಮತ್ತು ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ ಬಿದ್ದಿರುತ್ತೆ ಅವರಿಗೂ ನಾನು ಗಿವ್ ಅವೇ ಕೊಡ್ತೀನಿ. ಏನು ಅಂತ ಗೊತ್ತಿಲ್ಲ, ಕೊಡ್ತೀನಿ. ಬಟ್ ಅವ್ರಿಗೆ ಚೆನ್ನಾಗಿ ಅನಿಸ್ಬೇಕು. ಅವ್ರು ಯಾರು ಹಾಕ್ತಾರೆ ಅವ್ರಿಗೆ DM ಮಾಡಿ ಅವ್ರಿಗೆ ಏನು ಗಿವ್ ಅವೇ ಕೊಡ್ತಾ ಇದ್ದೀನಿ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಬೇಗ ಬೇಗ ಕಮೆಂಟ್ ಹಾಕಿ, ಓಕೆನಾ? ಯಾವ ವಿಡಿಯೋ 1 ಲ್ಯಾಕ್ ಓಡುತ್ತೆ ಗೊತ್ತಿಲ್ಲ. ಸೊ ಎಲ್ಲ ವಿಡಿಯೋಗೂ ಕಮೆಂಟ್ ಹಾಕಿ, ಓಕೆ? ಬಂದ್ಲು ನನ್ನ ಮಗಳು ಸ್ಕೂಲಿಂದ. ವೆಲ್ಕಮ್ 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 ಹೋಮ್. ಹೇಗಿತ್ತು ಇವತ್ತು ಸ್ಕೂಲು? ಚೆನ್ನಾಗಿರ್ಲಿಲ್ಲ. ಏನಾಯಿತು? ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ದಾರಾ? ಹೋಮ್ವರ್ಕ್ ಕೊಡ್ತಿದ್ದಂಗೆ ಸ್ಕೂಲ್ ಚೆನ್ನಾಗಿಲ್ವಾ? ಏನೋ ಸ್ವೀಟ್ ಬೇಕು ಅಂತ ಕೇಳಿದಲ್ಲ, ಪಪ್ಪಾಯ ಕಟ್ ಮಾಡ್ಕೊಡ್ತೀನಿ, ಪಪ್ಪಾಯ ತಿನ್ನು, ಓಕೆ? ಓಕೆ. ನೀನು ಫ್ರೆಶ್ ಅಪ್ ಆಗ್ಬಾ, ಅಷ್ಟರೊಳಗೆ ನಾನು ಇದು ಫ್ರೂಟ್ಸನ್ನ ಕಟ್ ಮಾಡಿ ಇಟ್ಟಿರ್ತೀನಿ, ಸರಿ. ಓಕೆನಾ? ಆಮೇಲೆ ಟ್ಯೂಷನಿಗೆ ಹೋಗಿ ಸರಿ ಆಗುತ್ತೆ. ತೋ ರಚನಾ, ತೋ. ಇಷ್ಟೇನು ತಿನ್ನಲ್ಲ. ನಾನೇ ನೀನು ಇಬ್ರು ಶೇರ್ ಮಾಡೋಣ, ಓಕೆನಾ? ನೋಡ್ರಿ ಇವಳಿಗೆ ಇದೇ ಕೆಲಸ. ನಮ್ಮ ವ್ಲಾಗ್ನ ನಾವೇ ನೋಡೋದು, ಬೇರೆಯವ್ರು ನೋಡ್ತಾರ ಎಲ್ಲೋ, ನಮ್ಮ ವ್ಲಾಗ್ನ ನಾವೇ ನೋಡ್ಕೊಂಡು ನಗಾಡ್ತಾ ಇರ್ತೀವಿ ಅಲ್ಲ ರಚ್ಚು? ಗುಣ್ಪ್ರೀತ್ ಬಂದ, ಕಮಾನ್ ಗುಣ್ಪ್ರೀತ್. ನಿನಗೆ ಫ್ರೂಟ್ ತಿನ್ಬೇಕು ಅನ್ನಿಸ್ತಿದ್ಯಾ? ಪಪ್ಪಾಯ ಫ್ರೂಟ್ ಕಟ್ ಮಾಡಿದ್ದೀನಿ. ಫ್ರೆಶ್ ಅಪ್ ಬಾ, ಹೋಗು, ಹೊಡು ಬೇಗ. ಡೈಲಿ ವ್ಲಾಗ್ ಇವಾಗ ಮಾಡ್ತಾ ಇರೋದು. ಏನ್ ಗುಣ? ನಾಳೆ ಏನಕ್ಕೆ ರಜಾ? ಇಲ್ಲಮ್ಮ, ನಾಳೆ ರಜಾ ಇಲ್ಲ, ಸ್ಕೂಲ್ ಇದೆ. ಬೇಗ ಬೇಗ ಫ್ರೂಟ್ಸ್ ತಿಂದು ಬೇಗ ಬೇಗ ಹೋಮ್ವರ್ಕ್ ಫಿನಿಶ್ ಮಾಡಿಬಿಟ್ಟು ನಾನೇ ನೀನು ಆಟ ಆಡೋಣ, ಓಕೆ? ಫಸ್ಟ್ ಹೋಮ್ವರ್ಕ್ ಮಾಡಿಬಿಡೋಣ, ಓಕೆನಾ? ಬೇಡ, ಫಸ್ಟ್ ಫಿನಿಶ್ ಮಾಡಿಬಿಡು, ಆಮೇಲೆ ಹೋಮ್ವರ್ಕ್ ಮಾಡೋಣ ಸಪ್ರೇಟಾಗಿ, ಓಕೆ? ಡನ್ ಗೈಸ್. ಇವಾಗ ಟೈಮ್ ಬಂದು 10:30 ಆಗೋಕ್ಕೆ ಬಂತು. ನಾನು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಮಕ್ಕಳು ಟ್ಯೂಷನಿಗೆ ಹೋಗಿ ಬಂದು ಊಟ ಮಾಡಿ ಮಲ್ಕೊಂಡಿದ್ದಾರೆ. ನಾನು ಊಟ ಮಾಡಾಯಿತು, ಮಲಗ್ತೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.